ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೃಷಿ ಭೂಮಿ ಇಲ್ಲದವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಲು 25 ಲಕ್ಷವರೆಗೆ ಸಹಾಯಧನ ಉಚಿತವಾಗಿ ಹಣ ಸಿಗುತ್ತೆ. ಹೌದು ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಹತ್ರ ಕೃಷಿ ಭೂಮಿ ಇಲ್ಲ ಅಂದ್ರೆ, ನಿಮಗೆ ಕೃಷಿ ಭೂಮಿ ಬೇಕು ಅಂದ್ರೆ ರಾಜ್ಯ ಸರ್ಕಾರದ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಇದಕ್ಕಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 25 ಲಕ್ಷವರೆಗೆ ಉಚಿತ ಹಣ ಸಿಗುತ್ತೆ. ಇದಕ್ಕಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 50% ಅಂದ್ರೆ 25 ಲಕ್ಷವರೆಗೆ ಉಚಿತವಾಗಿ ಹಣ ಸಿಗುತ್ತೆ. ಜೊತೆಗೆ ಬಾಕಿ ಉಳಿದ 50% ಹಣಕ್ಕೆ 4% ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಕೂಡ ಪಡೆದುಕೊಂಡು ಉಚಿತವಾಗಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಸೊ ಈ ಮಾಹಿತಿ ಕೃಷಿ ಭೂಮಿ ಇಲ್ಲದವರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು. ಸೊ ಹಾಗಾದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಕೃಷಿ ಭೂಮಿ ಇಲ್ಲದವರು ಕೃಷಿ ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು, ಅರ್ಹತೆ ಏನು, ಲಾಸ್ಟ್ ಡೇಟ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೃಷಿ ಭೂಮಿ ಇಲ್ಲದವರು ಹಾಗೆಯೇ ಬೇರೆಯವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂಥದ್ದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬಡವರು, ಕೂಲಿ ಕಾರ್ಮಿಕರು, ಬೇರೆಯವರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತವರು ತಮ್ಮ ಜೀವನಕ್ಕಾಗಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳುವುದು ಕನಸಿನ ಮಾತೇ ಸರಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವಾಗ ಅವರ ಜೀವನಕ್ಕಾಗಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳೋದಕ್ಕೆ ಈ ಸ್ಕೀಮ್ ಅಡಿಯಲ್ಲಿ ಕೃಷಿ ಕಾರ್ಮಿಕರು ಅಂದ್ರೆ ಬೇರೆಯವರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ಕೃಷಿ ಕಾರ್ಮಿಕರು, ಹಿಂದುಳಿದ ವರ್ಗದ ಜನರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಕೃಷಿ ಭೂಮಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ಹೌದು, ಈ ಸ್ಕೀಮ್ ಅಡಿಯಲ್ಲಿ ಉಳುವವನೇ ಭೂಮಿಯ ಒಡೆಯ ಎನ್ನುವ ಆಶಯವನ್ನು ಈಡೇರಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಈ ಸ್ಕೀಮ್ ಅಡಿಯಲ್ಲಿ ಉಚಿತವಾಗಿ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಅದುವೇ ಭೂ ಒಡೆತನ ಯೋಜನೆ 2025. ಹೌದು ಸ್ನೇಹಿತರೆ, ಭೂ ಒಡೆತನ ಯೋಜನೆ 2025 ಇಸವಿಯ ಸ್ಕೀಮ್ ಅಡಿಯಲ್ಲಿ ಕೃಷಿ ಭೂಮಿ ಇಲ್ಲದವರು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಹೌದು, ಭೂ ಒಡೆತನ ಸ್ಕೀಮ್ ಅಡಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರದ ಭೂ ಮಾಲೀಕರಿಂದ ಜಮೀನು ಕೃಷಿ ಭೂಮಿಯನ್ನು ಖರೀದಿಸಿ ಪರ್ಚೇಸ್ ಮಾಡಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಕೃಷಿ ಕಾರ್ಮಿಕರಿಗೆ ಭೂಮಿಯನ್ನು ಖರೀದಿಸಲು ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಹೌದು, ಈ ಸ್ಕೀಮ್ ಅಡಿಯಲ್ಲಿ 27 ಜಿಲ್ಲೆಗಳ ಕೃಷಿ ಕಾರ್ಮಿಕರಿಗೆ 20 ಲಕ್ಷವರೆಗೆ ಸಹಾಯಧನ ಸಿಗುತ್ತೆ. ಹಾಗೆಯೇ 4 ಜಿಲ್ಲೆಗಳಿಗೆ 25 ಲಕ್ಷವರೆಗೆ ಸಹಾಯಧನ ಸಿಗುತ್ತೆ. ಅಂದ್ರೆ 27 ಜಿಲ್ಲೆಗಳಲ್ಲಿ 4 ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಿಗೆ 25 ಲಕ್ಷ ಸಹಾಯಧನ ಸಿಗುತ್ತೆ. ಅಂದ್ರೆ 50% ಸಹಾಯಧನ, ಉಳಿದ 50% ಹಣಕ್ಕೆ 4% ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಂಡು ಉಚಿತವಾಗಿ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಈ ಸ್ಕೀಮ್ ಅಡಿಯಲ್ಲಿ ಮಹಿಳೆಯರು ಯಾವ ರೀತಿ ಅಪ್ಲೈ ಮಾಡಬಹುದು ಅಂದ್ರೆ ಸ್ನೇಹಿತರೆ, ಮಹಿಳೆಯರು ತಾವು ವಾಸ ಮಾಡುವ ಜಾಗದಿಂದ ಹಿಡಿದು ಗರಿಷ್ಠ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿ ಭೂಮಿ ಇದ್ರೆ ಅಪ್ಲೈ ಮಾಡಿ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಹೌದು, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ತಾವು ವಾಸ ಮಾಡುವ ಜಾಗದಲ್ಲಿ ಗರಿಷ್ಠ 10 ಕಿಲೋಮೀಟರ್ ಒಳಗೆ ಸರ್ಕಾರದ ಕೃಷಿ ಭೂಮಿ ಇದ್ರೆ ಅದಕ್ಕೆ ಅಪ್ಲೈ ಮಾಡಿ, ಅಥವಾ ಯಾರಾದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರದ ಭೂ ಮಾಲೀಕರಿಂದ ಕೃಷಿ ಭೂಮಿಯನ್ನು ಪಡೆದುಕೊಳ್ಳಬಹುದು. ಹಾಗಾದ್ರೆ ಈ ಭೂ ಒಡೆತನ ಸ್ಕೀಮ್ ಇಂದ ಸಿಗುವಂತಹ ಬೆನಿಫಿಟ್ಸ್ ಗಳು ಏನಪ್ಪಾ ಅಂದ್ರೆ, ಈ ಸ್ಕೀಮ್ ಅಡಿಯಲ್ಲಿ ಭೂರಹಿತ ಕೃಷಿ ಕಾರ್ಮಿಕರು ಅಂದ್ರೆ ವಿಶೇಷವಾಗಿ ಮಹಿಳೆಯರು, SC/ST ಸಮುದಾಯವರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿ ಈ ಸ್ಕೀಮ್ನ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಬಹುದು. ನಂತರ SC ಮತ್ತು ST ಅಲ್ಲದ ಭೂ ಮಾಲೀಕರಿಂದ ಭೂಮಿಯನ್ನು ಪರ್ಚೇಸ್ ಮಾಡಿಕೊಂಡು SC ಮತ್ತು ST ವರ್ಗಕ್ಕೆ ಸೇರಿದ ಮಹಿಳಾ ಕೃಷಿ ಕಾರ್ಮಿಕರು ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಬಹುದು. ನಂತರ ಈ ಸ್ಕೀಮ್ ಅಡಿಯಲ್ಲಿ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಲು ಸಬ್ಸಿಡಿ ಮತ್ತು ಸಾಲಗಳ ರೂಪದಲ್ಲಿ ಹಣಕಾಸಿನ ನೆರವು ಸಿಗುತ್ತೆ. ನಂತರ SC/ST ವರ್ಗಕ್ಕೆ ಸೇರಿದ ಮಹಿಳಾ ಕೃಷಿ ಕಾರ್ಮಿಕರು ಉಚಿತ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಲು 20 ಲಕ್ಷದಿಂದ ಹಿಡಿದು 25 ಲಕ್ಷವರೆಗೆ ಉಚಿತವಾಗಿ ಹಣವನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಬಾಕಿ ಉಳಿದ 50% ಹಣಕ್ಕೆ ಸಾಲ ರೂಪದಲ್ಲಿ 4% ಬಡ್ಡಿಯಲ್ಲಿ ಸಾಲವನ್ನು ಕೂಡ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ತಾವು ತೆಗೆದುಕೊಂಡ ಸಾಲವನ್ನು 10 ವರ್ಷಗಳಲ್ಲಿ ಸಾಲ ಮತ್ತು ಬಡ್ಡಿಯನ್ನು ಸೇರಿಸಿ ವಾರ್ಷಿಕ ಸಮ ಕಂತುಗಳಲ್ಲಿ ಪಾವತಿ ಮಾಡಬೇಕು. ಸೊ ಹಾಗಾದರೆ ಈ ಭೂ ಒಡೆತನ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಇರಬೇಕಾದ ಅರ್ಹತೆಗಳು ಏನಪ್ಪಾ ಅಂದ್ರೆ, ಅರ್ಜಿದಾರರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಕೃಷಿ ಕಾರ್ಮಿಕರು ಆಗಿರಬೇಕು. ನಂತರ ಅರ್ಜಿದಾರರಿಗೆ ಯಾವುದೇ ಕೃಷಿ ಭೂಮಿ ಇರಬಾರದು. ನಂತರ ಅರ್ಜಿದಾರರು ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಸೇರಿರಬಾರದು. ಅರ್ಜಿದಾರರು ಕರ್ನಾಟಕದ ಕಾಯ ನಿವಾಸಿ ಆಗಿರಬೇಕು. ಅರ್ಜಿದಾರ ಅಥವಾ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ನೌಕರಿ ಆಗಿರಬಾರದು ಅಥವಾ ಅರೆ ಸರ್ಕಾರಿ ನೌಕರಿ ಆಗಿರಬಾರದು. ಭೂರಹಿತ ಕೃಷಿ ಕಾರ್ಮಿಕರು ಮಾತ್ರ ಅಪ್ಲೈ ಮಾಡಬೇಕು. ನಂತರ ಜಮೀನು ಮಾರಾಟ ಮಾಡುವ ಭೂ ಮಾಲೀಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬಾರದು. SC ಮತ್ತು ST ಅಲ್ಲದ ಭೂ ಮಾಲೀಕರಿಂದ ಮಾತ್ರ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡಿಕೊಳ್ಳಬಹುದು. ನಂತರ ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫ್, ನಂತರ ಜಾತಿ ಪ್ರಮಾಣ ಪತ್ರ, ನಂತರ ಇನ್ಕಮ್ ಸರ್ಟಿಫಿಕೇಟ್, ನಂತರ ಭೂ ರಹಿತ ಕೃಷಿ ಕಾರ್ಮಿಕರ ಪತ್ರ. ಇದು ನಿಮ್ಮ ಹತ್ತಿರದ ತಹಶೀಲ್ದಾರ್ ಅಲ್ಲಿ ಸಿಗುತ್ತೆ. ನಂತರ
ಅರ್ಜಿದಾರನ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ಭೂ ಮಾಲೀಕರ ಭೂ ಮಾರಾಟ ಮಾಡಲು ಮುಚ್ಚಳಿಕೆ ಪತ್ರ ಅಂದ್ರೆ ಒಂದು ನೋಟರಿ ಬೇಕಾಗುತ್ತೆ. ನಂತರ ಭೂ ಮಾಲೀಕರ ವಂಶಾವಳಿ ಫ್ಯಾಮಿಲಿ ಟ್ರೀ ಬೇಕಾಗುತ್ತೆ. ನಂತರ ಭೂ ಮಾಲೀಕ ಕುಟುಂಬದ ಸದಸ್ಯರ ನಿರಪೇಕ್ಷಣಾ ಪತ್ರ ಬೇಕಾಗುತ್ತೆ. ಭೂ ಮಾಲೀಕರ ಇತ್ತೀಚಿನ RTC ಮತ್ತೆ ಮ್ಯೂಟೇಷನ್ ಪ್ರತಿ ಬೇಕಾಗುತ್ತೆ. ನಂತರ ಭೂ ಮಾಲೀಕರ 13 ವರ್ಷಗಳ EC ಬೇಕಾಗುತ್ತೆ. ಅರ್ಜಿದಾರನ ಪಾಸ್ಪೋರ್ಟ್ ಅಳತೆಯ ಫೋಟೋಸ್ ಬೇಕಾಗುತ್ತೆ. ನಂತರ ಅರ್ಜಿದಾರನ ಬ್ಯಾಂಕಿನ ಅಕೌಂಟ್ ಬೇಕಾಗುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಭೂ ಒಡೆತನ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಭೂ ಒಡೆತನ ಸ್ಕೀಮ್ಗೆ ಅಪ್ಲೈ ಮಾಡೋದು ಎಲ್ಲಿ ಅಂದ್ರೆ ಸ್ನೇಹಿತರೆ, ನಿಮ್ಮ ಹತ್ತಿರದ CSC ಸೆಂಟರ್ ಅಲ್ಲೋಗ್ಬಿಟ್ಟು ಅಪ್ಲೈ ಮಾಡಬಹುದು ಅಥವಾ ಗ್ರಾಮ ಕೇಂದ್ರ ಅಲ್ಲೋಗ್ಬಿಟ್ಟು ಅಪ್ಲೈ ಮಾಡಬಹುದು. ಸೊ ಹಾಗಾದ್ರೆ ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 10ನೇ ತಾರೀಕು. ಹೌದು, ಮುಂದಿನ ತಿಂಗಳು ಸೆಪ್ಟೆಂಬರ್ 10ನೇ ತಾರೀಕು ಈ ಭೂ ಒಡೆತನ ಸ್ಕೀಮ್ಗೆ ಅಪ್ಲೈ ಮಾಡಿ ಉಚಿತವಾಗಿ ಕೃಷಿ ಭೂಮಿ ಪಡೆದುಕೊಳ್ಳಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಯಾರಿಗೆ ಕೃಷಿ ಭೂಮಿ ಇಲ್ವೋ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ಸ್ಕೀಮ್ ಅಡಿಯಲ್ಲಿ ಉಚಿತವಾಗಿ 25 ಲಕ್ಷವರೆಗೆ ಸಾಧನೆ ಪಡೆದುಕೊಂಡು ಕೃಷಿ ಭೂಮಿ ಪಡೆದುಕೊಳ್ಳಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಹಾಗೆಯೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.